शिवोऽहम् न मनो बुद्ध्यहङ्कार चित्तानि नाहं न च श्रोत्रजिह्वे न च घ्राणनेत्रे न चैवोम भूमिर्न तेजो न वायो चिदानन्दरूप शिवोऽहं शिवोऽहम् चिदानन्दरूप शिवोऽहं शिवोऽहम् न च प्राणसंज्ञो न वै पञ्चवायुर्न वा सप्तधातुर्न वा पञ्चकोशः न वाक्पाणिपादं न चोपस्थपायो चिदानन्दरूप शिवोऽहं शिवोऽहम् चिदानन्दरूप शिवोऽहं शिवोऽहम् न मे द्वेषरागो न मे लोभमोहो मदो नैव मे नैव मात्सर्यभावः न धर्मो न चार्थो न कामो न मोक्ष चिदानन्दरूप शिवोऽहं शिवोऽहम् चिदानन्दरूप शिवोऽहं शिवोऽहम् न पुण्यं न पापं न सौख्यं न दुःखं न मन्त्रो न तीर्थं न वेदा न यज्ञः अहं भोजनं नैव भोज्यं न भोक्ता चिदानन्दरूप शिवोऽहं शिवोऽहम् चिदानन्दरूप शिवोऽहं शिवोऽहम् न मृत्युर्न शङ्का न मे जातिभेदः पिता नैव मे नैव माता च जन्म न बन्धुर्न मित्रं न गुरुर्नैव शिष्य चिदानन्दरूप शिवोऽहं शिवोऽहम् चिदानन्दरूप शिवोऽहं शिवोऽहम् अहं निर्विकल्पो निराकाररूपो विभुर्व्याप्य सर्वत्र सर्वेन्द्रियाणि सदा मे समत्वं न मुक्तिर्न बन्ध चिदानन्दरूप शिवोऽहं शिवोऽहम् चिदानन्दरूप शिवोऽहं शिवोऽहम् चिदानन्दरूप शिवोऽहं शिवोऽहम् चिदानन्दरूप शिवोऽहं शिवोऽहम् जय मङ्गलं जय नमः पार्वतीपते शिव हर महादेव वन्दे जगद्गुरुं प्रातः स्मरणीय पूज्यपाದ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳವರನ್ನು ತತ್ಸ್ವರೂಪರಾದ ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶಿವೈಗಳವರನ್ನು ಪುರಾಣರತ್ನ ಪೂಜ್ಯ ಶ್ರೀ ಚನ್ನಬಸವ ಮಹಾಶಿವೈಗಳವರನ್ನು ಸ್ಮರಣೆ ಮಾಡಿಕೊಂಡು ವಿಶ್ವವಂದ್ಯರು ವಿಶ್ವವಿಖ್ಯಾತರಾಗಿರುವಂತಹ ಜ್ಞಾನಿಗಳಿಗೆ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಂಗಳವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬಸವಾದಿ ಪ್ರಮುಖರಲ್ಲಿ ಶರಣೆಂದು ಪೌರ್ಣಿಮೆಯ ಈ ಶುಭ ಸಂದರ್ಭದಲ್ಲಿ ಶಾಸ್ತ್ರಶ್ರವಣದಲ್ಲಿ ಸಮ್ಮಿಲಿತರಾಗಿರುವಂತಹ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಿಜಗುಣ ಶಿವಯೋಗಿಗಳು ಸರ್ವಲೋಕೋಪಕಾರಾಯ ಯೋ ದೇವಃ ಪರಮೇಶ್ವರಃ ಚರತಿ ಅತಿಥಿರೂಪೇಣ ನಮಸ್ತೆ ಜಂಗಮಾತ್ಮನೆ ಅನ್ನುವಂತಹ ಯುಕ್ತಿಗೆ ಅನುಸಾರವಾಗಿ ಸರ್ವದ ಲೋಕೋಪಕಾರಕ್ಕಾಗಿ ಸರ್ವರ ಉದ್ಧಾರಕ್ಕೋಸ್ಕರವಾಗಿ ತಮ್ಮೆಲ್ಲ ಅರಸೊತ್ತಿಗೆಯನ್ನು ತ್ಯಾಗ ಮಾಡಿ ಒಂದು ಕಾರಣದಿಂದ ಜ್ಞಾನೋದಯವಾಯಿತು. ಸರ್ವಸಂಗ ಪರಿತ್ಯಾಗಿಗಳಾಗಿ ಪೂರ್ವಾಶ್ರಯಗಳನ್ನೆಲ್ಲವನ್ನೂ ಕೂಡ ನಿರಸನ ಮಾಡಿಕೊಂಡು
ಶಂಭುಲಿಂಗನ ಬೆಟ್ಟದಲ್ಲಿ ಕೂತ್ಕೊಂಡು ಶಂಭುಲಿಂಗನ ಕೃಪೆಯನ್ನು ಪಡೆದುಕೊಂಡು ಅವರ ಅಂಕಿತದಲ್ಲಿ ಅನೇಕ ಶಾಸ್ತ್ರಗಳನ್ನು ಶಂಕರಾಚಾರ್ಯರು ಬ್ರಹ್ಮಸತ್ಯ ಜಗನ್ಮಿಥ್ಯಾ ಜೀವ ಬ್ರಹ್ಮ ಏವನ ಅಪರಹ ಅನ್ನುವಂತಹ ಮಾತನ್ನು ಹೇಳಿ ಹೋದರು. ಜಗತ್ತೆಲ್ಲವೂ ಇದು ಸುಳ್ಳು. ಕಣ್ಣಿಗೆ ಇಂದು ಈ ರೀತಿ ಕಂಡಿದ್ದರೂ ಕೂಡ ನಾಳೆಗೆ ಈ ರೀತಿ ಇರೋದಿಲ್ಲ. ಅದಕ್ಕಾಗಿ ಅಸತ್ಯ ಅಂತ ಕರೆದು, ಮಿಥ್ಯಾ ಅಂತ. ಇದ್ದದ್ದು ಇದ್ದ ಹಾಗೆ ಇರೋದಿಲ್ಲ. ಪಂಚಮಹಾಭೂತಗಳಲ್ಲಿ ಭೂಮಿ ವಿಕಾರ ಹೊಂದಬಹುದು, ನೀರು ವಿಕಾರ ಹೊಂದುತ್ತದೆ, ಅಗ್ನಿ ವಿಕಾರ ಹೊಂದುತ್ತದೆ, ಗಾಳಿ ವಿಕಾರ ಹೊಂದುತ್ತದೆ. ಆದರೆ ಆಕಾಶ ನಿರ್ವಿಕಾರ ಸ್ಥಿತಿಯಲ್ಲಿ ಇರುತ್ತದೆ. ಅದು ಯಾವಾಗಲೂ ಕೂಡ ವಿಕಾರ ಹೊಂದತಕ್ಕಂಥದ್ದಲ್ಲ. ಯಾಕೆ ವಿಕಾರ ಹೊಂದುವುದಿಲ್ಲ ಅಂತಂದರೆ ನಿರಾಕಾರ, ನಿರ್ಗುಣ, ನಿರ್ವಿಕಾರ ಅದರ ಲಕ್ಷಣ, ಆಕಾಶದ ಲಕ್ಷಣ. ನೋಡಲಿಕ್ಕೆ ನಮಗೆ ಸಿಗ್ತದೆ, ಅದರ ಕೈಗೆ ಸಿಗೋದಿಲ್ಲ. ಆದರೆ ಈ 4 ಮಹಾಭೂತಗಳು ನಮ್ಮ ಕೈಗೆ ಸಿಗ್ತವೆ. ಭೂಮಿಯನ್ನು ಹಿಡಿತೇವೆ, ಕಲ್ಲು ಮಣ್ಣು ಅನೇಕ ಪದಾರ್ಥಗಳನ್ನು ಇಟ್ಕೊಳ್ತೇವೆ, ಎಲ್ಲ ಭೂಮಿಯ ಅಂಶಗಳು. ನೀರಿದೆ ಅಂದರೆ ನಡೆಯುವುದಿಲ್ಲ. ನಮಗೆ ನೀರಿನ ಅನುಭವ ಮಾಡ್ಕೊಳ್ತೀವಿ, ಅಗ್ನಿಯ ಅನುಭವ ಮಾಡ್ಕೊಳ್ತೀವಿ, ವಾಯುವಿನ ಗಾಳಿಯ ಅನುಭವವನ್ನು ಕೂಡ ನಾವು ಮಾಡ್ಕೊಳ್ತೀವಿ. ಆದರೆ ಆಕಾಶದಲ್ಲಿಯೇ ಇದ್ದರೂ ಕೂಡ ಆಕಾಶದ ಅನುಭವ ನಮಗೆ ಆಗೋದಿಲ್ಲ. ಇದು ವಿಶೇಷ. ಆಕಾಶ ಇರದೇ ಇದ್ದರೆ ನಮಗೆ ಅವಕಾಶವೇ ಇರಲಿಕ್ಕೆ. ನಾವು ಏನು ಯಾವ ರೀತಿ ಕೈ ಮಾಡಿದ್ರು ಸಹಿತ ಬಯಲು ಬೇಕಲ್ಲ. ಎಲ್ಲವೂ ಘನೀಭೂತ ಆಗಿಬಿಡ್ತಂದ್ರೆ ನಾವು ತಿರುಗಾಡೋದಿಲ್ಲ. ನಾವು ಯಾರೂ ಕಲ್ಲು ಬಂಡಿಯೊಳಗೆ ಮನೆ ಮಾಡಿಲ್ಲ, ಮಾಡೋಕ್ಕಾಗೋದಿಲ್ಲ. ಆದರೆ ಆಕಾಶ ಎಷ್ಟು ಅದರ ಆಳ, ಅದರ ಹರಿವು, ಅದರ ವಿಸ್ತಾರ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಕೈಗೆ ಸಿಗುವಂಥದ್ದು ಅಲ್ಲ. ಹಾಗೆ ಇಲ್ಲಿ 4 ವಿಧವಾಗಿರ್ತಕ್ಕಂಥ ಮಹಾಭೂತಗಳು, ಪೃಥ್ವಿ ಅಪ್ ತೇಜ್ ವಾಯು ಅಂತಕ್ಕಂಥ 4 ಮಹಾಭೂತಗಳು, ತತ್ವಗಳು ವಿಕಾರವನ್ನು ಹೊಂತಾವ. ಆಕಾಶ ಅನ್ನುವಂಥದ್ದು ಅದು ವಿಕಾರ ಹೊಂದೋದಿಲ್ಲ, ಅದು ನಿರ್ವಿಕಾರ ಸ್ಥಿತಿಯಲ್ಲಿ ಇರತಕ್ಕಂಥ ಒಂದು ತತ್ವ. ಅದು ಮಾತ್ರ ಸತ್ಯ. ಈ 4 ಅಸತ್ಯ, ಎಲ್ಲವೂ ಅಸತ್ಯ. ಆಕಾಶದ ದೃಷ್ಟಿಯಿಂದ ಇವೆಲ್ಲವೂ ಕೂಡ ಮಿಥ್ಯ ಆಗಿಬಿಡ್ತವೆ. ಇದು ಶಂಕರರ ಸಿದ್ಧಾಂತ, ಅದ್ವೈತ ಸಿದ್ಧಾಂತ. ಇದೇ ಆಧಾರದಲ್ಲಿ ನಿಜಗುಣ ಶಿವೆಗಳು ಚಿಂತನೆಯನ್ನು ಮಾಡಿ 6 ಶಾಸ್ತ್ರಗಳನ್ನು ಬರೆದರು. ಬಹಳ ಸುಂದರವಾಗಿರ್ತಕ್ಕಂಥ ಕೃತಿ. ಪೂಜ್ಯರಾಗಿರ್ತಕ್ಕಂತಹ ಸಿದ್ಧಾರೂಢ ಮಹಾಸ್ವಾಮಿಗಳವರಿಗೆ, ಶಿವಾನಂದ ಮಹಾಸ್ವಾಮಿಗಳವರಿಗೆ ಇವೇ ಮೂಲ ಆಧಾರ ಗ್ರಂಥಗಳು. ಅವರಿಗೆ ಇವೇ ಶಾಸ್ತ್ರಗಳು. ಇದರ ಆಧಾರದ ಮೇಲಿಂದ ಮುಮುಕ್ಷುಗಳು ತಯಾರಾದ. ಮಲ್ಲಿಕಾರ್ಜುನ ಅಪ್ಪಗಳಾಗಲಿ, ಚನ್ನಬಸದೇವರಾಗಲಿ, ಉದ್ದಮುನಿ ಶಿವಾಚಾರ್ಯರು, ಎಲ್ಲೆಲ್ಲಿ ಅವರು ಏನೋ ಗೊತ್ತಿಲ್ಲ. ಯಾರ ಮುಖದ ವಾಣಿಯಿಂದ ಪ್ರಭಾವಿತರಾಗಿ ಅವರು ಹೊರಬಿದ್ದರು ಅಂದರೆ ಸಂಸಾರವನ್ನು ತ್ಯಾಗ ಮಾಡಿ, ತ್ಯಾಗವನ್ನು ಮಾಡಿ, ಅಪ್ಪಗಳ ತಪಸ್ಸಿನ ಶಕ್ತಿ, ಶಿವಾನಂದ ಮಹಾಸ್ವಾಮಿಗಳವರ ತಪೋಬಲ, ತಪೋವಾಣಿ, ಅದರ ಜೊತೆಗೆ ನಿಜಗುಣರ ಅನೇಕ ಆ ವಾಕ್ಯಗಳ ವಿಸ್ತಾರ ಅಂತಕ್ಕಂಥ ಅದನ್ನು ನಾವು ನೋಡ್ತಾ ಬಂದಿದ್ದೀವಿ. 3-4 ಹುಣ್ಣಿಮೆಯಿಂದ ಅದನ್ನೇ ನೋಡ್ತಾ ಬಂದಿದ್ದೇವೆ. ಸುಮಾರು 85-86 ಜನ ಇಡೀ ತಮ್ಮ ಮನೆತನವನ್ನು, ತಂದೆ ತಾಯಿ ಹೆಂಡತಿ ಇಡೀ ಪರಿವಾರವನ್ನು ಬಿಟ್ಟು ಎಲ್ಲವೂ ಶಿವಾನಂದ ಅಪ್ಪಗಳೇ ನಮಗೆ ಸರ್ವಸ್ವ ಅನ್ನುವಂಥ ದೃಷ್ಟಿಯಿಂದ ಬಂದ್ರಲ್ಲ. ಏನಿತ್ತು ಶಿವಾನಂದರಲ್ಲಿ? ಅಲ್ಲಿ ಊಟ ಮಾಡಲಿಕ್ಕೆ ಅನ್ನ ಇಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ. ಇಂತಹ ಒಂದು ವೈರಾಗ್ಯ ಸ್ಥಿತಿಯನ್ನು ಕಲಿಸಿಕೊಟ್ಟಿರ್ತಕ್ಕಂಥವ್ರು ಶಿವಾನಂದ ಅಪ್ಪ. ನಿಜಗುಣ ಶಿವೆಗಳು ಯಾವ ರೀತಿಯಾಗಿ ತ್ಯಾಗ ಮಾಡಿ ಹೋದರೋ ಅದೇ ಪ್ರಭಾವ ಅವ್ರ ಮೇಲೂ ಕೂಡ ಆಗಿದ್ದು. ಅದಕ್ಕಾಗಿ ಅವರು ಹೋದರು. ಸಿದ್ಧಾರೂಢರಂತೂ ಅವರು 8 ವರ್ಷದವರೆಗೆ ಅವರು ಹೊರಟುಬಿಟ್ರು. ಹೀಗೆ ಇಲ್ಲಿ ಬರ್ತಕ್ಕಂತಹ ಉಪದೇಶದ ಮಾತುಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ನಿಜಗುಣ ಶಿವೆಗಳು ತಮ್ಮ ಕೈವಲ್ಯ ಪದ್ಧತಿಯಲ್ಲಿ ಅನೇಕ ಇವತ್ತು
ಮತ್ತು ಶಿವಕಾರುಣ್ಯ, ಜೀವ ಸಂಬೋಧನ, ನೀತಿ ಕ್ರಿಯಾಚಾರ್ಯ, ಯೋಗ ಪ್ರತಿಪಾದನಾ, ಕೊನೆಗೆ ಜ್ಞಾನ ಪ್ರತಿಪಾದನಾ ಸ್ಥಳ. ಅಲ್ಲಿ ಬರ್ತಕ್ಕಂಥ ವಾಕ್ಯಗಳನ್ನೇ ಆಧಾರವನ್ನಾಗಿಟ್ಕೊಂಡು ಪ್ರತಿ ದಿವಸ ನಿತ್ಯವೂ ಕೂಡ ಶಾಸ್ತ್ರೋಪದೇಶವನ್ನು ಮಾಡ್ತಿದ್ರು. 3 ವೇಳೆ ಶಾಸ್ತ್ರೋಪದೇಶ ಮಾಡ್ತಿದ್ರು ಸುಮಾರು ಮುಮುಕ್ಷುಗಳಿಗೆಲ್ಲರಿಗೂ ಕೂಡ, ಸಾಧಕರಿಗೆ. ಆ ರೀತಿಯೊಳಗೆ ಇಲ್ಲಿ ಅವರು ಸುಮಾರು 1936ನೇ ಇಸ್ವಿಯಲ್ಲಿ ಮಾಡಿರ್ತಕ್ಕಂಥ ಉಪದೇಶ. ಅದೇ ಉಪದೇಶವನ್ನು ಆಧಾರವನ್ನಾಗಿಟ್ಟುಕೊಂಡು ನಾವು ನಿಮಗೆ ಇಲ್ಲಿ ಅದನ್ನು ವಾಚನ ಮಾಡ್ತಾ ಇದ್ದೇವೆ, ಒಂದಿಷ್ಟು ಪ್ರತಿಪಾದನೆ ಮಾಡ್ತೇವೆ. ಇಲ್ಲಿ ನಿಜಗುಣ ಶಿವಗಳು ಕೈವಲ್ಯ ಪದ್ಧತಿಯೊಳಗೆ ಸಂಗತವಾಗಿ ಜೋಡಿಸಿ ಬೇಡಿದ ಉತ್ತರದ ಇಂಗಿತವನ್ನು ಅರಿತು ನಡೆವನೇ ಬಲ್ಲವನು ಅಂತ ಒಂದು ವಾಕ್ಯ. ಅದನ್ನೇ ಇಲ್ಲಿ ಅಪ್ಪಗಳು ಹೇಳ್ತಾರೆ. ಸಂಗತವಾಗಿ ಜೋಡಿಸಿ ಬೇಡಿದ ಉತ್ತರ, ಇಷ್ಟು ಕುರಿತು ಅವರು ಉಪದೇಶ ಮಾಡ್ಕೊಂಡು ಹೋಗ್ತಾರೆ. ಇಲ್ಲೇ ಸ್ವಂತ ನಿಜಗುಣರೇ ಶಂಕಾ ಸಮಾಧಾನಗಳನ್ನು ರಚಿಸಿ ಉಸುರುತ್ತಿರುವರು. ಇಲ್ಲಿ ಅಂದರೆ ಈ ಪದ್ಯದಲ್ಲಿ ನಿಜಗುಣ ಶಿವಯೋಗಿಗಳು ಕೆಲವು ಪ್ರಶ್ನೆಗಳನ್ನು ಮಾಡ್ತಾರೆ. ಪ್ರಶ್ನೆಗಳನ್ನು ನಮಗೆ ಮಾಡಿಲ್ಲ, ಅವರು ತಮ್ಮಷ್ಟಕ್ಕೆ ತಾವು ಪ್ರಶ್ನೆ ಮಾಡ್ಕೊಳ್ತಾರೆ. ಉತ್ತರ ನಮ್ಮ ಕಡೆ ಬಿಟ್ಟಿಲ್ಲ. ಇವ್ರು ಹೆಂಗೆ ಉತ್ತರ ಕೊಡ್ತಾರೆ ಅಂಥೇಳಿ ಈ ಲೋಕದ ಮಂದಿ ಭಾಳ ವಿಚಿತ್ರ ಐತಿ. ಲೋಕೋ ಭಿನ್ನ ರುಚಿ. ನಾವೊಂದು ಪ್ರಶ್ನೆ ಇಟ್ಟೆ ಅಂದರೆ ನಾವೊಂದು 20 ಜನ ತಿಳ್ಕೊಳ್ಳೋದು. 20-25 ಜನ ನಾವೇನು ಮಾಡ್ತೀವಿ, 25 ಉತ್ತರಗಳೇ ಬೇರೆ. ಆದರೆ ನಿಜಗೊಂಡ್ರೆ ಹಂಗಲ್ಲ. ಹಿಂಗೆ ಏನಾರ ಮಾಡಿ ಗಿಡಾದ ಲೋಕಕ್ಕೆ ಮಂದಿ ತಮಗೆ ಬೇಕಾದಂಗೆ ಅರ್ಥ ಮಾಡ್ಕೊಂಡು ಹೋಗಬಾರ್ದು. ಅದಕ್ಕೆ ಸರಿಯಾದ ಉತ್ತರವನ್ನು ನಾನೇ ಹೇಳಬೇಕಂತ ತಿಳ್ಕೊಂಡು ಸಂಗತವಾಗಿ ಬಹಳ ಚೆನ್ನಾಗಿ ಅವುಗಳನ್ನು ಪ್ರಶ್ನೆಯನ್ನು ಇಟ್ಟಾರೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಅವರೇ ಕೊಡ್ತಾರೆ. ಇಲ್ಲೇ ಸ್ವಂತ ನಿಜಗುಣರೇ ಶಂಕಾ ಸಮಾಧಾನಗಳನ್ನು, ಶಂಕಾ ಅಂದರೆ ಪ್ರಶ್ನೆ, ಸಂಶಯ ಬಂದ ಕೂಡ ನೀವು ಪ್ರಶ್ನೆ ಕೇಳ್ತಾರೆ. ಹಾಗೆ ಇಲ್ಲಿ ಸಾಧಕರಿಗೆ ಬಂದಿರತಕ್ಕಂಥ ಸಂಶಯಗಳನ್ನು ತಾವೇ ಅದನ್ನು ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ತಾವೇ ಹೇಳ್ತಾರೆ, ಸಮಾಧಾನಗಳನ್ನು ಉತ್ತರ ಹೇಳ್ತಾರೆ. ಮೊದಲನೇದು ಅವ್ರು ಕೇಳ್ತಕ್ಕಂಥ ಪ್ರಶ್ನೆ, ದುರಿತದೋಳು ಅಧಿಕ ಆವುದು. ದುರಿತ ಅಂದರೆ ಪಾಪ. ಪಾಪ ಕಾರ್ಯಗಳಲ್ಲಿ ನಾವು ಪಾಪ ಯಾವುದಕ್ಕೆ ಪಾಪ ಅನ್ಬೇಕು ಅಂತ ತಿಳ್ಕೊಂಡು ನಾನು ನಿಮಗೆ ಪ್ರಶ್ನೆ ಇಟ್ಟಿದ್ದರೆ, ನಾವೆಲ್ಲರೂ ನಾವು ಹೇಳೋದೆಲ್ಲವೂ ಸರಿಯೇ ನಮ್ಮ ದೃಷ್ಟಿಯೊಳಗೆ. ಆದರೆ ವೈಶ್ವಿಕ ದೃಷ್ಟಿಯಿಂದ, ಸಾಮಾನ್ಯ ದೃಷ್ಟಿಯಿಂದ ಅವರು ಹೇಳ್ತಕ್ಕಂಥದ್ದು, ನಿಜಗುಣರೇ ಹೇಳ್ತಕ್ಕಂಥ ಉತ್ತರ ಅದನ್ನು ಹೇಳ್ತಾರೆ. ದುರಿತದೋಳು ಅಧಿಕವಾಗುವುದು ಅಂತ ಪ್ರಶ್ನೆ ಇದೆ. ಇದಕ್ಕೆ ತಕ್ಕ ಉತ್ತರ ನಿಂದೆ, ನಿಂದ ಮಾಡೋದು. ಅದಕ್ಕೆ ಒಂದು ಕಡೆ ಹೇಳ್ತಾರೆ ಸುಭಾಷಿತಕಾರ ಭರ್ತೃಹರಿ ಹೇಳ್ತಾರೆ ನೀತಿ ಶತಕದವರು, ನಿಂದಂತು ನೀತಿ ನಿಪುಣಾಃ ಯದಿ ವಾಸ್ತುವಂತು ಲಕ್ಷ್ಮೀ ಸಮಾವಿಶತು ಗಚ್ಚತು ವಾ ಯಥೇಚ್ಛಂ ಅದ್ಯೈವ ವಾ ಮರಣಮಸ್ತು ಯುಗಾಂತರೇ ವಾ ನ್ಯಾಯಾತ್ಪತಃ ಪ್ರವಿಚಲಂತಿ ಪದಂ ನ ಧೀರಾಃ. ನಿಂದಂತು ನೀತಿ ನಿಪುಣ. ನಿಂದೆ ಅನ್ನುವಂಥದ್ದಕ್ಕೆ ಅತೀ ಪಾಪದ ಕೆಲಸ ಯಾವುದು? ನಿಂದ. ನೀತಿ ನಿಪುಣರಾಗಿರ್ತಕ್ಕಂಥವ್ರನ್ನ ನೀವು ಬೇಕಾದಷ್ಟು ನಿಂದಿಸ್ರಿ. ಅವರಂತಾರ, ಇಲ್ಲ ಎಷ್ಟು ನಿಮ್ಮನ್ನು ಅವ್ರು ಹಿಂಗೆ ಮಾಡ್ತಾರೆ, ನಿಂದ ಮಾಡ್ತಾರೆ. ಅವರು ದೊಡ್ಡವರು ಒಂದು ಮಾತು ಹೇಳ್ತಾರೆ, ಅಮ್ಮ ಇಲ್ವಾ ಮ್ಯಾಗ ಮುಖ ಮಾಡು, ಪೂರ್ತಿ ಮ್ಯಾಲ ಮುಖ ಮಾಡು, ಉಗುಳು ಉಗುಳು ಅಂತ. ಹಂಗೆ ಉಗುಳ್ಬೇಡ, ಯಾಕರಿಸಿ ಉಗುಳು. ಎಲ್ಲಿ ಹೋಗೋದದು? ಅದಕ್ಕೆ ಈ ರೀತಿ ಮನೋಭಾವನ ಜ್ಞಾನಿಗಳು. ನೀತಿ ನಿಪುಣರಾಗಿರ್ತಕ್ಕಂಥವ್ರನ್ನ ನಿಂದಿಸಲಿ, ಇಲ್ಲ ವಂದಿಸಲಿ. ಯದಿವಾಸ್ತುವಂತು, ಬೇಕಾದಷ್ಟು ಹೊಗಳಿ. ಹೊಗಳಿಕೆಗೂ ಅವರು ಕಿವಿ ಕೊಡೋದಿಲ್ಲ, ತೆಗಳಿಕೆಗೂ ಅವರು ಕಿವಿ ಕೊಡೋದಿಲ್ಲ. ಅಂದರೆ ಆ ಸ್ಥಿತಿಯನ್ನು ಕಂಡುಕೊಂಡಿರ್ತಾರೆ, ಅದು ಬೇರೆ ಆ ಸ್ಥಿತಿ. ಆದರೆ ಇಲ್ಲಿ ದುರಿತದವಳು ಅಧಿಕ ಆವುದು
ಪಾಪ ಕಾರ್ಯಗಳಲ್ಲಿ ಪಾಪ ಕೆಲಸದಲ್ಲಿ ಅತೀ ಕೆಟ್ಟದಾಗಿರ್ತಕ್ಕಂಥ ಮಹಾನ್ ಘೋರ ಪಾಪ ಯಾವುದು ಅಂದರೆ ನಿಂದೆ. ಅದು ಹೆಂಗಿರ್ತದೆ ಅಂದ್ರೆ ನಿಂದೆ, ನಾನು ಒಂದು ಶಬ್ದ ಇವ್ರಿಗಂತೇನೆ, ಒಬ್ಬ ಶರಣರಿಗೆ ನಾವು ಒಂದು ಶಬ್ದ ಅಂತ, ಒಬ್ಬ ಮನುಷ್ಯ ಅದನ್ನು ಕೇಳ್ಕೊಂಡಿರ್ತಾನೆ, ನಾ ಅಂದದ್ದು ಒಂದು, ಅದನ್ನು ನಿಮಗೆ ಬಂದು ಹೇಳೋದು ಎರಡು, ನಿಮ್ಮದು ಅವ್ರು ಹೇಳೋದು 4, ಅವ್ರು ಹೇಳೋದು 8. ಗೌಡ್ರೆ, ಇದು ಹಿಂಗೆ ದುಪ್ಪಟ್ಟು ಹಾಕೋದು ಹೋಗತ್ತೆ. ಮೂಲದಲ್ಲಿ ಇರೋದು ಏನು ಶಬ್ದ? ಒಂದೇ ಶಬ್ದ, ಏನೂ ಅಂದಿಲ್ಲ, ಒಂದೇ ಶಬ್ದ. ಮತ್ತು ಅದಕ್ಕೆ ಸ್ವಲ್ಪ ರುಚಿ ಬರ್ಬೇಕಾದ್ರೆ ಒಗ್ಗರಣೆ ಹಾಕಬೇಕಲ್ಲ, ಚಲೋ ರುಚಿ ಬರ್ಬೇಕಾದ್ರೆ ಒಗ್ಗರಣೆ ಹಾಕಬೇಕು, ಸಾಮಾನು ಭಾಳ ಹಾಕಿ. ಹಂಗೆ ಈ ಲೋಕದ ಜನರ ಬಾಯಿ ಅದು ಒಗ್ಗರಣೆ ಕೊಟ್ಟ ಭಾಳ ರುಚಿ ರುಚಿ ಪದಾರ್ಥ, ಮತ್ತು ಕೇಳೋರಿಗೆ ರಮ್ಯ ಅನ್ನಿಸ್ಬೇಕಲ್ಲ. ಹಂಗೆ ಒಂದೇ ಶಬ್ದ ಹೇಳಿಬಿಟ್ರೆ ಅದೇನು ದೊಡ್ಡ ಮಾತುಗಳು ಅಂತ ಅಂದ್ಬಿಡ್ತದೆ. ಅದಕ್ಕೆ ಚಲೋ 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 ಭಾಳ ಎಷ್ಟು ಅಂತಂದ್ರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಷ್ಟು ಅದನ್ನು ಒಗ್ಗರಣೆ ಹಾಕಿ ಅದನ್ನು ಹಿಂಗೆ ಗೊತ್ತಿದ್ದಿಲ್ಲಪ್ಪ, ಮತ್ತು ಗೊತ್ತಿದ್ದು ಅಂತ ಶಬ್ದ ಮೊದಲು ಹಂಗೆ ವಿಸ್ತಾರ ಹಾಕೊಂತ ಎಲ್ಲೋ ಹೋಗ್ಬೋದು. ಅದಕ್ಕಂತ ಅವರು ಇಂಥ ಪಾಪದ ಕೆಲಸ ಮಾಡಿ ಇದಕ್ಕಿಂತ ದೊಡ್ಡ ಪಾಪ ಇನ್ಯಾವುದೈತಿ? ದುರಿತದೋಳು ಅಧಿಕವಾವುದು. ಹಿಂದೆ ಆಡಿಕೊಳ್ಳುವವ ಹಿಂದಿನದು ತಿಂಬುವವ ಸಮವೆಂದು ಗಾದೆ ಇದೆ. ಎಷ್ಟು ಸ್ಪಷ್ಟ ಹೇಳ್ತಾರೆ ಶಿವಾನಂದ ಪೂರ್ಣ ಮಾತು. ಹಿಂದೆ ಆಡಿಕೊಳ್ಳುವವ ಹಿಂದಿನದನ್ನು ತಿಂಬುವವ. ಅದು ನಾವು ಅರ್ಥ ಮಾಡ್ಬೋದು. ಎಷ್ಟು ಸುಂದರವಾಗಿ ಹೇಳ್ತಾರೆ. ಶಬ್ದ ಅಪಭ್ರಂಶ ಶಬ್ದ ಬಳಸೋದಿಲ್ಲ. ಏನಾಗಿದ್ದರೂ ಸಹಿತ ಎದುರುಗಡೆಗೆ ಮಾತಾಡಿ ಅನುಕೂಲ ಮಾಡ್ಬೋದು. ಆದರೆ ನಾವು ಹಾಗೆ ಮಾಡೋದಿಲ್ಲ. ಹಿಂದೆ ಮಾತಾಡ್ತೇವೆ, ಮುಂದೆ ಮಾತಾಡುವ ಅಂತಂದ್ರೆ ಸತ್ಯ ಬೇಕಲ್ಲ, ಸತ್ಯ ಇರೋದಿಲ್ಲ. ಸತ್ಯ ಸ್ವಲ್ಪ ಗೌಣ ಆಗಿರ್ತದೆ, ಅದು ತಲೆಬಾಗಿಸಿರ್ತದೆ, ಇದ್ರದ್ದು ಜಾಸ್ತಿ ಇರ್ತದೆ. ಆತಪ್ಪ ನಿಮ್ದು ಏನು ಮಾಡ್ಕೊಡ್ತೀರಿ ಮಾಡ್ಕೋರಿ ಅಂತೇಳಿ ಮೌನ ಆಗಿಬಿಡ್ತದೆ. ಸತ್ಯ ಮೌನ. ಅದಕ್ಕಾಗಿ ಇದನ್ನು ಎಂದೂ ಮಾಡಬಾರದು. ಇದು ಬಹು ಪಾಪದ ಬೀಜ. ಬೀಜಕ್ಕೆ ಮೊದಲು ಇದು ಏನು, ಆ ಪಾಪಕ್ಕೆ ಮೂಲ ಬೀಜ ಯಾವುದು ಅಂದರೆ ಪಾಪಿಷ್ಠರಿಗೆ ಶಕ್ಯವಾದಷ್ಟು ಬುದ್ಧಿ ಹೇಳಬೇಕು. ಯಾರು ಈ ರೀತಿ ಮಾಡ್ತಾರಲ್ಲ ಅವ್ರಿಗೆ ಎಷ್ಟು ಸಾಧ್ಯವೋ ಅಷ್ಟು ತಿಳಿಸಿ ಹೇಳಿ ಬುದ್ಧಿ ಹೇಳುವಂಥದ್ದನ್ನು ಮಾಡಬೇಕು. ಪುಣ್ಯಾತ್ಮರನ್ನು ಮತ್ತಷ್ಟು ಹೊಗಳಬೇಕು. ಯಾರು ಪುಣ್ಯಾತ್ಮರದಾರಲ್ಲ ಅವರು ಪುಣ್ಯದ ಕಾರ್ಯಗಳದಾವ. ಆ ಪುಣ್ಯದ ಕೆಲಸಗಳನ್ನು ನಾವು, ಅವರು ಪುಣ್ಯ ಮಾಡಿದ್ರು ಸಹಿತ ನಾವು ಪಾಪಿಷ್ಠದೇವಲ್ಲ. ಪುಣ್ಯ ಮಾಡಿದವರು ಅವರು, ಅವ್ರನ್ನ ಬೇದ ಪಾಪ ಕಟ್ಕೊಳ್ಳೋದು ನಾವು. ಅದನ್ನು ಹೇಳ್ತಾರೆ ಶಿವಾನಂದಪ್ಪ ಅವರು. ಪುಣ್ಯ ಮಾಡಿದವ್ರನ್ನ ನಾವು ಹೊಗಳೋಣಪ್ಪ, ಅವರನ್ನು ಬೇದ ನಾಮ ಪಾಪ ಕಟ್ಕೊಳ್ಳೋದು ಬೇಡ. ಮತ್ತಷ್ಟು ಹೊಗಳಬೇಕು. ಅವರನ್ನು ಪ್ರಭುತ್ವದ ಮಟ್ಟಕ್ಕೆ ಏರಿಸಬೇಕು. ನಿಂದಿಸಿದರೆ ಲಾಭವೇನು? ನಿಂದ ಮಾಡೋದ್ರಿಂದ ಆಗೋದು ಲಾಭ ಏನೈತಿ? ಅಷ್ಟರ ಪ್ರತ್ಯೇಕ ಸಮಾಧಾನ, ಒಂದು ಲಾಭ ಐತಿಲ್ಲ ನನಗಿಲ್ಲ. ಒಬ್ಬ ವ್ಯಕ್ತಿಯನ್ನು ನಿಂದಿಸಿ 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 ಅವನನ್ನು ಸಮಾಜದಿಂದ ತುಳಿತಕ್ಕೆ ಒಳಗಾದ ಅಂದ್ರೆ ನಾ ಹೆಂಗೆ ಮಾಡಿದ್ನಿ, ಇದಕ್ಕೆ ನಾ ಹೆಂಗೆ ಮಾಡಿದ್ನಿ, ಇದೆಲ್ಲ ಮಾಡಿದ್ದು ನಾನು. ಯಾಕೆ ಕವಿದು ಒಂದು ಮಾತಾಡ್ತಾರೆ, ಮಣ್ಣೆಂದಿತು ಕುಂಭಾರಗೆ ಏತಕ್ಕೆ ತುಳಿಯುವೆ ನನ್ನ, ಮಣ್ಣೆಂದಿತು ಕುಂಭಾರಗೆ ಏತಕ್ಕೆ ತುಳಿಯುವೆ ನನ್ನ, ಮುಂದೊಂದು ದಿನ ಬರಲಿಹುದು ಆಗನ ತುಳಿಯುವೆ ನಿನ್ನ ಕಬೀರ, ಆಗನ ತುಳಿಯುವೆ ನಿನ್ನ. ಕಾಲು ಕೂಡಿ ಬರ್ತದೆ. ಕುಂಭಾರ ಮಣ್ಣು ತುಳಿತಿದ್ದ,
ಮಣ್ಣು ಅಂತ ತುಳಿ. ಮುಂದೊಂದು ದಿವಸ ನೀನು ನನ್ನೊಳಗೆ ನಿನ್ನ ತುಳಿತೀನಿ. ಎಷ್ಟು ತುಳಿತೀನಿ ಅದನ್ನು ಕಲ್ಪನಾ ಮಾಡ್ಕೋತಾರೆ ಕಬೀರದಾಸರು. ತುಳಿದು ಹದ ಮಾಡ್ತಾನೆ, ಏನೇನೋ ಮಾಡ್ತಾನೆ. ಮಣ್ಣೆಂದಿತು ಕುಂಬಾರಗೆ ಏತಕ್ಕೆ ತುಳಿಯುವೆ ನನ್ನ, ಮುಂದೊಂದು ದಿನ ಬರಲಿಹುದು. ನೀ ಎಲ್ಲಿ ಹೋಗಕ್ಕೆ ಬರೋ ಸಾಧ್ಯ, ನಾನು ಬಿಟ್ಟು ಹೋಗಕ್ಕೆ ಬರುವುದೇ ಇಲ್ಲ ನನಗೆ. ತುಳಿದೆ, ಆಕಾರ ಮಾಡಿದೆ, ಬೆಂಕಿ ಹಾಕಿದೆ. ನಿನ್ನೂ ಅಷ್ಟ ಮಾಡ್ತೇನೆ. ಭೂಮಿ ಹಾಕಿ ತುಳಿತೇನೆ, ಒಂದು ಬೆಂಕಿ ಹಾಕಿಬಿಡ್ತೇನೆ. ಎರಡು ನಿನಗೂ ಐತೆ. ನೀ ಎರಡು ಮಾಡ್ಯಾದ ನೀನು ಬಿಡುವುದೇ ಇಲ್ಲ. ಅದಕ್ಕೆ ಪಾಪಿಸ್ಟರಿಗೆ ಯಾವಾಗಲೂ ಕೂಡ ಅದು ಏನಾಯ್ತೋ ಐತೆ ಶಿಕ್ಷೆ. ಅದಕ್ಕೆ ಅವರಂತಾರೆ ಅಪ್ಪಗಳು, ನಿಂದಿಸಿದ ಲಾಭವೇನು? ತಾಯಿಯು ತನ್ನ ಮಕ್ಕಳ ಮಲವನ್ನು ತೆಗೆಯಬೇಕಾದರೆ ಕರಗಳಿಗೆ ತಾಕದಂತೆ ಸಗಣಿಯನ್ನು ಹಚ್ಚಿ ಸೆರಗಿನಿಂದ ಮೂಗು ಮುಚ್ಚಿ ತೆಗೆದು ತಿಪ್ಪಿಗೆ ಎಸೆಯುತ್ತಾಳೆ. ತಾಯಿ ಮಾಡ್ತಕ್ಕಂಥ ಕೆಲಸ. ತನ್ನ ಮಗು ಹೊಲಸು ಮಾಡಿತ್ತು, ಹೊಲಮೂತ್ರ ವಿಸರ್ಜನೆ ಮಾಡಿತ್ತು, ಸಗಣಿ ತೊಗೊಂಡು ಈಗೆಲ್ಲ ಇಲ್ಲ. ಸಗಣಿ ಇಲ್ಲ, ಸಗಣಿ ಹಾಕುವುದಿಲ್ಲ, ಅವೇನಿಲ್ಲ. ಅವೇನದಾವ ಅದಾವ ಎಲ್ಲ ರೆಡಿಮೇಡ್ ಅದ. ಅಲ್ಲೇ ಏನು ಮಾಡಿರ್ತಾವ ಗಡ ಬಡ ಓದು ಯಾರಿಗೂ ಕೈ ಹಚ್ಕೊಳಕ್ಕೆ ತಯಾರಿಲ್ಲ. ಇವರು ಕೈಲೇ ಅದನ್ನು ಮುಟ್ಟಾಕ್ ತಯಾರಿಲ್ಲ, ಅವು ಮಲಿ ಕುಡಿಯಾಕ ತಯಾರಿಲ್ಲ. ಹೀಗಾಗಿ ಸಂಸ್ಕೃತಿ ಎಲ್ಲಿಗೆ ಬಂತು ನಮ್ಮದು? ಹಳೆ ಕಾಲದ ಅಪ್ಪಗಳು ಥರ ಅವ್ರ ಕಾಲದ ಹೇಳ್ತಾರೆ. ಈಗಂತೂ ಏನಿಲ್ಲ. ದನಗಳು ಇರ್ತಿದ್ವು, ಆಕಳ ಎತ್ತುಗಳು ಇರ್ತಿದ್ವು, ಸಗಣಿ ಅದನ್ನು ತಗೊಂಡು ಈ ಮಲ ತೆಗೆಯೋದು ಒಟ್ಟು ತಮ್ಮ ಕೈಗೇನು ಸಗಣಿ ಹತ್ತಿರ ಪವಿತ್ರ. ಅದರಿಂದ ಒಂದಿಷ್ಟು ಒಳ್ಳೆ ಮಾಡಿ ನೀರು ತಂದು ತೊಳೆದು ಚೆಲ್ಲಿ ಹಾಗೆ ಪುನಃ ಮಣ್ಣನ್ನು ಹಚ್ಚಿ ಕೈ ತೊಳೆದುಕೊಳ್ಳುವುದು. ಈ ನಿಂದಕನು ಆಕೆ ಹಂಗೆ ಮಾಡ್ತಾಳೆ. ಆಕೆ ತಾಯಿ ಕೈಲೇ ಆ ಮಲವನ್ನು ಸ್ವಚ್ಛ ಮಾಡ್ತಾಳೆ ಸಗಣಿ ತೊಗೊಂಡು. ಅದು ಇಮಾದನ ನಿಂದಕ. ಇವು ಕೈ ಪೈ ಏನು ಬೇಕಾಗಿಲ್ಲ. ಇವು ಬಾಯಾಗಿನ ನಾಲಿಗೆ ಐತಲ್ಲ, ಆ ಬಾಯೊಳಗಿನ ನಾಲಿಗೆ ನಮ್ದು ಸ್ವಚ್ಛ ಮಾಡ್ತದೆ, ಭಾಳ ಚಲೋ ಆಗ್ತದ. ಈ ನಿಂದಕನು ಪರರ ಮಲವನ್ನು ನಾಲಿಗೆಯಿಂದಲೇ ತೆಗೆದುಬಿಡುತ್ತಾರೆ. ಇದು ಬರುವ ಹೇಯ. ಒಬ್ಬರನ್ನು ನಿಂದಿಸಿದರೆ ಪರಮಾತ್ಮನನ್ನು ನಿಂದಿಸಿದಂತೆಯೇ. ಇದು ತಿಳಿಯಲಲ್ಲ. ನಿಂದಕನು ಸುಡುಗಾಡದಲ್ಲಿಯ ಪತ್ರಿಯ ಗಿಡ. ಮನುಷ್ಯ ಆಗಿ ಹುಟ್ಟ್ಯಾನ, ಅದು ಹುಟ್ಟ್ಯಾನ ಹಿಂಗೆಲ್ಲ ಮಾಡ್ಕೊತ ಹೊಂಟ ಅಂದಮೇಲೆ ಸ್ಮಶಾನದಾಗಿರ್ತಕ್ಕಂಥ ಒಂದು ಪತ್ರಿ ಗಿಡ. ಅಲ್ಲಿ ಸ್ಮಶಾನದಾಗ ಗಿಳಿ, ಕೋಗಿಲಿ, ಪಾರಿವಾಳ ಅವೇ ಬಂದು ಕುಂದಿರ್ತಾವ ಅದು ಗಿಡದಾಗ. ಅಲ್ಲಿ ಬೇರೆ ಅದಾವ ಪಕ್ಷಿ, ಹದ್ದು, ಗೂಗಿ, ಕಾಗಿ. ಯಾಕಂದ್ರೆ ಜಗನೂ ಅಂತದ ಅಲ್ಲಿ ವಾಸ ಮಾಡ್ತಕ್ಕಂಥ ಆ ಗಿಡದಾಗ ವಾಸ ಮಾಡ. ಅದು ಪತ್ರಿ ಗಿಡ, ಮತ್ತು ಗಿಡ ಪತ್ರಿ ಗಿಡನ ಅದು ಐತಲ್ಲೇ ಸ್ಮಶಾನ. ಮತ್ತು ಸ್ಮಶಾನದಾಗ ಐತಪ್ಪ ಅಂತಂದ್ಮೇಲೆ ಅಲ್ಲಿರ್ತಕ್ಕಂಥ ಹೆಣಗಳನ್ನು ಮುಚ್ಚಿದ್ರು ಇಲ್ಲಿಕಂದ್ರೆ ಇಲ್ಲ, ನರಿ ಬಂದು ಕೆದರ್ತಾವು. ಆದ್ಮದ ಮುಚ್ಚಿ ಬಂದಿದ್ವಿ ಅಂತ ನರಿ ಬಂದು ಕೆದರ್ತಾವು, ತೋಳ ಬಂದು ಕೆದರ್ತಾವು. ಅವು ಹದ್ದು, ಕಾಗಿ, ಗೂಗಿಗೆ ಆಹಾರ ಆಯ್ತು. ಮತ್ತು ಅವಕ್ಕೆ ಆಶ್ರಯ ಇಲ್ಲ. ಗಿಡ ಪವಿತ್ರ ಗಿಡ ಐತಲ್ಲ, ಅದು ಪತ್ರಿ ಗಿಡ. ನಿಂದಕನು ಸುಡಗಾಡದಲ್ಲಿಯ ಪತ್ರಿಯ ಗಿಡ. ಏಕೆಂದರೆ ಮೇಲೆ ಕುಳಿತು ಹದ್ದು ಮಾಂಸ ತಿನ್ನುತ್ತಿರುತ್ತದೆ. ಎದ್ರ ಮೇಲೆ? ಪತ್ರಿ ಗಿಡ ಮೇಲೆ. ಅದು ಗೊತ್ತಿಲ್ಲ, ಪತ್ರಿ ಗಿಡ ಅಥವಾ ಇದು ಗೊತ್ತಿಲ್ಲ. ದಿನಾಲು ಹೆಣ ಸುಟ್ಟ ಹೊಗೆ ಬಡಿಯುತ್ತಿರುತ್ತದೆ ಆ ಪತ್ರಿ ಗಿಡಕ್ಕೆ. ಅಶುಚಿ ಸ್ಥಳದಲ್ಲಿರುವುದರಿಂದ ಅದರ ದಳಗಳೂ ಅಪೂಜನೀಯ. ಹೀಗೆ ಈತ ಈ ಭೂಮಿ ಮೇಲೆ ಮನುಷ್ಯ ಆಗಿ ಹುಟ್ಟ್ಯಾನ ಅಂದ್ರೆ ಸಹಿತ ಸುಳ್ಳಾಳ ಪತ್ರಿ ಗಿಡ ಇದ್ದಂಗೆ. ಏನು ಮಾಡೋದು? ಅವನು ತೊಗೊಂಡು ಆ
ಅಪ್ಪಗಳು ಎಷ್ಟು ಸುಂದರವಾಗಿರ್ತಕ್ಕಂಥ ದೃಷ್ಟಾಂತ ಕೊಡ್ತಾರೆ. ಪತ್ರಿಗಿಡ ಎಲ್ಲ ಖರೆ ಹೌದು, ಹೌದು ಮನುಷ್ಯ ಅವ್ನ ದುಡಿನೇ ಇರ್ತಾನೆ, ಅದೆಲ್ಲ ಖರೆ. ಆದ್ರೆ ಗುಣ ಹದ್ದು ಕಾಗಿ ಗೂಗಿ ಆ ಸುಡುಗಾಡದಾಗ ಏನಾರ ಹೆಣ ಸುಟ್ಟದು ಅದೆಲ್ಲ ಹೊಗಿ ಅದ ಬೂದಿ ಅದ್ರ ಮೇಲೆ ಕುಂತತಿ. ಮತ್ತು ಪತ್ರಿ ಹರ್ಕೊಂತಾರೆ, ಲಿಂಗಿ ಕೆರಿಸ್ತಾರ ಅನ್ನೋದು ಹೆಣಕ ಏರ್ಸೋದು. ಹೆಣ ಜೋಡಿ ಇರೋ ಪತ್ರಿ ಗಿಡ ಹೆಣಕ ಮೂಲ ಅಂತ ನಮ್ಮ ಕೈಯಾಗಿ ಲಿಂಗಕ್ಕೆ ಅಕಸ್ಮಾತ್ 16 ಸೋಮವಾರ ಪೂಜೆ ಮಾಡ್ಯಾರ. 16 ಸೋಮವಾರ ಪೂಜೆ ಅವತ್ತ ಮಣ್ಣು ಹೋಗ್ಯಾರ, ಮತ್ತೆ ಅಲ್ಲಿ ಪತ್ರಿ ಹರ್ಕೊಂಬೋದು ಅಂತ ತಿಳ್ಕೊಂಡು ಅಂತೇಳಿ ಅದನ್ನು ಹರ್ಕೊಂಡ್ಬರ್ತಾರ. ಅಲ್ಲಿ ಹೋಗಿ ಅದು ಬೇಕಾದಂಥ ಪತ್ರಿಕೆಗಳ ಇರಲಿ, ಸ್ಮಶಾನದಾಗ ಇತ್ತು ಅಂದ್ರೆ, ಯಾಕಂದ್ರೆ ಸ್ಥಾನ ಭೇದ ಇದೆ, ಪವಿತ್ರ ಜಾಗದಾಗಿಲ್ಲ. ಅಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ಅಪವಿತ್ರವೇ, ಸೂತಕವೇ. ಹೀಗಾಗಿ ಈ ಮನುಷ್ಯ ಅದಕ್ಕೆ ಅಂತಾರೆ, ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸರ ಹುಳ ಹುಟ್ಟವೇ ದೇವ. ಬಸವಣ್ಣ ಅವರು ಬೈತಾರೆ. ಏನು ಮಾಡೋದು? ಮಹಾತ್ಮರ ಜ್ಞಾನ, ಮಹಾತ್ಮರ ವಾಣಿ, ಮಹಾತ್ಮರ ಸಂಘ, ಅವರ ಉಪದೇಶ ಇದು ಇರ್ಲಾದಂಥ ಮನುಷ್ಯ ನಿಂದ ಮಾಡ್ಕೊಂತ ಹೊಂಟು ಬಿಟ್ಟ ಅಂತಂದ್ರೆ ಸುಳ್ಗಾಡ್ದಾಗ ಪತ್ರಿಕೆ ಒಂದ ಮನುಷ್ಯ ಆಗಿ ಹುಟ್ಟಿದ್ದು, ಭೂಲೋಕದಲ್ಲಿ ಹುಟ್ಟಿದ್ದು ಒಂದ. ಅದಕ್ಕಾಗಿ ಈ ರೀತಿಯಾಗಿ ದಿನಾ ಹೆಣ ಸುಟ್ಟ ಬಗೆ ಬೆಳೆಯುತ್ತಿರ್ತದೆ. ಅಶುಚಿ ಸ್ಥಳದಲ್ಲಿರುವುದರಿಂದ ಅದರ ದಳಗಳು ಅಪೂಜನೀಯ. ಹೀಗೆ ಈಗ ಪವಿತ್ರವಾಗಿರ್ತಕ್ಕಂಥ ಲಿಂಗ ಪೂಜೆಗೆ, 16 ಸೋಮವಾರ ಪೂಜೆಗೆ, ವ್ರತಾಚರಣೆಗೆ, ಸಹಸ್ರ ಬಿಲ್ವಾರ್ಚನೆ, ಏನು ಶತನಾಮಾವಳಿ ಏನು ಅಂದರೂ ಸಹಿತ ಒಂದೊಂದು ಪತ್ರಿದಳಾಗಿಟ್ಟು ಪೂಜೆ ಮಾಡ್ತೇವೆ ಅಂದ್ರೆ ಸಹಿತ ಆ ಗಿಡದ ಪತ್ರಿ ತಂದು ನಾವು ಯಾರೂ ಪೂಜೆ ಮಾಡೋದಿಲ್ಲ. ಅಕಸ್ಮಾತ್ ಹರ್ಕೊಂಡ್ರು ಸಹಿತ ಅಲ್ಲೇ ಐತೆ ಅದು ಜಾಗ, ಅದು ಅಲ್ಲೇ ಐತಲ್ಲ, ಏನ್ರಿ ಅದು ಹೋಗೈತಲ್ಲ ಹೆಣ. ಅಕಸ್ಮಾತ್ ಪತ್ರಿ ಗಿಡದಾಗ ಒಂದು ದಳ ಪತ್ರಿ ಇರ್ಲಿಕ್ಕಂದ್ರೂ ಸಹಿತ ಅದಕ್ಕೂ ಬೇಸರ ಪತ್ರಿ ಗಿಡ. ನಾ ಯಾಕಾರ ಹುಟ್ಟಿನಪ್ಪ ಇಲ್ಲಿ, ಅದಕ್ಕೂ ಬೇಸರ ವಿಚಾರ ಮಾಡ್ತದ. ಹುಟ್ಟುದು ಹುಟ್ಟಿದ್ನಿ ದೇವ, ಇಂಥಲ್ಲಿ ಹುಟ್ಟಿಸಿದಾರಪ್ಪ, ಅನಿವಾರ್ಯ. ಮತ್ತೆ ಇನ್ನೇನು ಮಾಡೋದು, ಇರಬೇಕಾಗಿತ್ತು, ಇರ್ತದೆ. ಅದಕ್ಕೂ ಸಾಕಾಗಿ ಒಣಗ್ತೀವಿ. ಬೇಂಗಡೆ ಐತೆ ಆಚೆ ಕಡೆ, ಅದು ಅದು ಪತ್ರಿ ಅದ ಪತ್ರಿ. ಬೇವಿಂದೆಲ್ಲ ಬೇವಿನ ಅದೆಲ್ಲ ಅದೆಲ್ಲ ತರೋದು, ಬೇವಿನ ತಪ್ಪಲ ತರೋದು. ಹಿಂದಕ್ಕೆಲ್ಲ ಕಡಿ ನಿಚುಣಕಿ, ಬೇವಿನ ಗಿಡ, ಹಳಿ ಕೌದಿ ಹಾಕಿ ಅದ್ರ ಮೇಲೆ ಹೆಣ ಮಲಗಿಸಿ ಒಂದು 4 ಮಂದಿ ಹಿಡಿಯೋದಾರಲ್ಲ ನಿಚುಣಕಿ, ಹಿಂದೆ ಇಬ್ಬರು ಮುಂದೆ. ಮತ್ತು ಅವೇನು ಹೊಳೆಯಾಡೋದಿಲ್ಲ, ಮತ್ತು ಹೊಳೆಯಾಡೋದು ಅಂತ ತಿಳ್ಕೊಂಡು ಮ್ಯಾಗ ಹಾಕ್ಯಾರ. ತಳಗ ಬೇವಿನ ತಪ್ಪಲ ಹಾಕಿ, ನ್ಯಾಗ ಹೊಡೆದು ಬೇವಿನ ತಪ್ಪಲ ಹಾಕಿ ಓದಲ್ಲಿ ಒಗೆಯೋದು. ಅದು ಬೇವಿನ ತಪ್ಪಲ ಅಲ್ಲೇ ಗಿಡದಾಗಿನ ಬೇವಿನ ತಪ್ಪಲ ಹರ್ಕೊಂಡು ಮಂತ್ರ ಅಂದು ಪತ್ರ ಅಲ್ಲ ಶಿವಶಂಕರ ಬೇವಿನ ತಪ್ಪಲ ಜೀವನ ತುಂಬ ಅದು ಕಹಿಯಾಗಿ ಹೋಗಿತ್ತೆ. ಕಡೆ ಹೆಣಕ್ಕೂ ಕಹಿನ, ಸಿಹಿ ಏನೂ ಇಲ್ಲ. ಅದಕ್ಕಾಗಿ ಹಾಗೆ ಆಗಬಾರ್ದು. ಜೀವ ಇರುವಾಗಲೇ ಯಾವಾಗಲೂ ಕೂಡ ಬರೋದು ಬಂದು, ಆದರೆ ಅನ್ಯಥಾ ಯಾವುದೇ ಭಾವನೆಯಿಂದ ಮತ್ತೊಬ್ಬರನ್ನು ನಿಂದ ಮಾಡೋಕ್ಕೆ ಹೋಗಬೇಡ. ಅದು ಅಪವಿತ್ರವಾಗಿರ್ತಕ್ಕಂಥದ್ದು, ಬಹಳ ಪಾಪದ ಕಾರ್ಯ ಅಂತಕ್ಕಂಥದ್ದು. ಅದಕ್ಕಾಗಿ ಅವರ ಉತ್ತರ ಕೊಡ್ತಾರೆ ನಿಜಗುಣ ಶಿವಗಳು. ದುರಿತದೋಳ್ ಅಧಿಕ ಯಾವುದು? ಪಾಪ ಕಾರ್ಯಗಳಲ್ಲಿ ದೊಡ್ಡ ಪಾಪ ಕಾರ್ಯ, ಅಧಿಕ ಅಂದರೆ ದೊಡ್ಡದು. ದುರಿತ ಪಾಪ ಕಾರ್ಯ, ಘೋರ ನರಕ ಅಂತಕ್ಕಂಥದ್ದು. ದುರಿತದ ಅಧಿಕವಾವುದು ಪ್ರಶ್ನೆ ಅವರೇ ಇಡ್ತಾರೆ, ಉತ್ತರನೂ ಅವರೇ ಇಟ್ಟು. ನಿಂದೆ ಅಕ್ಷರ ಭಾಳ ಇಲ್ಲ, ಮತ್ತೆ 2 ಅಕ್ಷರ. ನಿಂದೆ ಯಾರ್ದು? ನಿಂದೆ ಯಾರದು?
ನಿಂದೆ. ಏನು ಮಾಡೋದು? ನಿಂದೆ ಮಾಡೋದು. ಯಾರನ್ನ? ನಿಂದೆ. ಎಷ್ಟು ಮಜಾ ಇದೆ ಶಬ್ದ. ನಿಂದೆ ಅನ್ನುವಂಥ ಶಬ್ದ ಮೊದಲನೇದ್ದು ನಿಂದೆ, ನಂದೆ. ನಿಂದೆ ಕೆಟ್ಟದಾಗಿ ಮಾತಾಡೋದು. ನಿಂದ ಅಂದರೆ ಕೆಟ್ಟದ್ದಾಗಿ ಮಾತಾಡೋದು. ಒಬ್ಬರನ್ನು ಕುರಿತಾಗಿ ಅವರು ಮಾಡಿರಲಿ ಮಾಡಿರದ ಇರಲಿ, ಅದಕ್ಕಾಗಿ ಕ್ಷಮೆಯಾಧರಿತ್ರಿ ಅಂತ ನಮ್ಮಲ್ಲಿ ಭೂಮಿ ಎಷ್ಟು ನಮ್ಮನ್ನು ಕ್ಷಮೆ ಮಾಡ್ತದೆ. ಎಂಥ ಪಾಪ ಕಾರ್ಯಗಳನ್ನು ಮಾಡಿದರೂ ಸಹಿತ ಭೂಮಿ ತಾಯಿಯಷ್ಟು ದೊಡ್ಡ ಗುಣ ಯಾರಿಗೂ ಇಲ್ಲ. ಏನು ಬೇಕಾದರೂ ಮಾಡಿದ್ರು ಸಹಿತ ಅದು ಹಿಂಬಿಟ್ಟುಕೊಳ್ತದೆ. ಲಾಸ್ಟ್ ಕೊನೆಗೆ ಹೋದರೂ ಸಹಿತ ಎಲ್ಲರ ಬಿದ್ದು ಏನಾರ ಕೊಳತ ಹೆಣ ಅದಿತ್ತಂತ ತಿಳ್ಕೊಂಡು ತಾಯಿ ಪಾರಪ್ಪ ನನ್ನೊಳಗೆ ಅಂತ ತಿಳ್ಕೊಂಡು ಕಡೆಗೆ ಕರ್ಕೊಳ್ಳಾಕೆ ಆಕಿನ ಹೆಂಗೆ ಒಂದು ಮಗು ಒಳಕತ್ತೀವಿ ಅಂತಂದ್ರೆ ಅದಕ್ಕೆ ಚಳಿ ಬಿಸಿಲು ಮಳೆ ಹೊಡಿತಿತ್ತು ಅಂತಂದ್ರೆ ಆ ಮಗುವನ್ನು ತನ್ನ ಕಣ್ಕೊಳ್ಳಲ್ಲಿ ಇಟ್ಕೊಂಡು ಮ್ಯಾಗ ಸರಿಗೆ ಹೆಂಗೆ ಬಸ್ತಾಳ, ಹಂಗೆ ಅದನ್ನು ಆ ಪಾಪಿಯನ್ನು ಅಥವಾ ಎಂಥ ಘೋರ ನರಕ ಪಾಪವನ್ನು ಮಾಡಿದ್ರು ಸಹಿತ ಭೂಮಿ ತಾಯಿ ನಾವು ತೆಗಿತೇವಲ್ಲ, ಕುಣಿ ತೆಗಿತೇವೆ. ಅದು ಅದೇನೋ ಪ್ರತಿಭಟನೆ ಮಾಡಿದ್ದೆ ಅವಾಗ, ಇವ್ ಪಾಪಿ ಮನುಷ್ಯ ಅದಾನ ಒಳಗಿರಾಕೆ ಹೋಗ್ಬಾರ್ದು ಎಂದು. ಹಂಗೆ ತಾಯಿ ತನ್ನ ಕಣ್ಕೊಳ್ಳಲ್ಲಿ ಮನೆ ಕುಡಿಸ್ಕೊಂತ ಎಂಥ ಏನಾಗಿದ್ರು ಸಹಿತ ಆ ಮಗುವನ್ನು ಮ್ಯಾಲ ಒಂದು ಸೆರಗು, ಏನು ಬೇರೆ ಏನೂ ಇಲ್ಲ, ದೊಡ್ಡದು ಏನು ಯಾವ ವಸ್ತುವೂ ಇಲ್ಲ, ಯಾವ ಉಲ್ಲನ್ ಶಾಲ್ ಇಲ್ಲ, ತನ್ನ ಸೆರಗ ಆ ಮಗುವಿಗೆ ಶಾಲ್ ಹಾಕಿ ಹಚ್ಚಿ ಹಂಗೆ ಜೋಪಾಸನ ಮಾಡ್ತಾಳೆ. ಹಂಗೆ ಎಂಥ ಪಾಪ ಕಾರ್ಯಗಳನ್ನು ಮಾಡಿದರೂ ಕೂಡ ಭೂಮಿ ತಾಯಿ ತನ್ನೊಳಗೆ ತಾನು ಇಂಬಿಟ್ಕೊಳ್ತಾಳಲ್ಲ, ಇದಕ್ಕಿಂತ ಇನ್ನೇನು ಯಾವ ಪುಣ್ಯ. ಬೀದಿ ಹಣಾಗಿ ಹೋಗಬೇಡ, ಹೋಗು ಅಂತ ತಿಳ್ಕೊಂಡು ಬಾ ನನ್ನ ಹತ್ರ ಅಂತ ತಿಳ್ಕೊಂಡು ಅಷ್ಟು ದೊಡ್ಡ ತಾಯಿತನ ಅಂತಕ್ಕಂಥದ್ದು, ಮಾತೃ ವಾತ್ಸಲ್ಯ ಅಂತಕ್ಕಂಥದ್ದು ತಾಯಿ. ಅದಕ್ಕಾಗಿ ನೋಡಪ್ಪ, ಏನು ಮಾಡಿದೆ ಪುಣ್ಯದ ಕೆಲಸ ಮಾಡಬೇಕಾಗಿತ್ತು, ಮಾಡಲಿಲ್ಲ ಪಾ. ಒಬ್ಬ ತಾಯಿ ಇಬ್ಬರು ಮಕ್ಕಳಿದ್ರು. ಒಬ್ಬವ ಭಾಳ ಅಂದ್ರೆ ಭಾಳ ಬಾತಿಗೆ ಬಾರದ ಮನುಷ್ಯ, ಒಬ್ಬ ಪುಣ್ಯಾತ್ಮ ಚಲೋ ಅದ. ಆದ್ರೆ ಮತ್ತೆ ತಾಯಿ ಯಾರ ಮೇಲೆ ಪ್ರೇಮ ಅದಾಳ? ರಾತ್ರಿ ಬಾರಾಕ್ ಬರ್ತಾನಲ್ಲ, ಕಾಲ ಮಾಡ್ಬೋದು, ಎಲ್ಲಿ ಬಿದ್ದು ಸತ್ತಾನು, ಏನ್ರ ಆದಾನು, ಅವನಂತ ಹೀನ ಕಾರ್ಯ ಮಾಡವ ಯಾವೂ ಇಲ್ಲ. ಆದರೆ ಸಾಧೆತ್ತಿ ಜೋಡ್ ಹಾಗಂದಂಗೆ ಇವೇನು ಅದಾನ ಪುಣ್ಯಾತ್ಮ, ಇವಾಗ ಎಲ್ಲ ರೀತಿಯಾಗಿರ್ತಕ್ಕಂಥ ಹಿಂಸೆ. ಇಷ್ಟು ಚಲೋ ಕೆಲಸ ಮಾಡಿದ್ರೆ ಮತ್ತೆ ತಾಯಿ ಇವನ್ನ ಬೈತಾಳೆ, ಲೋಕೆಲ್ಲ ಅವ್ನು ಬೈತೈತಿ, ಮನೆಯಾಗಿನ ತಾಯಿ ಇವನ್ನ ಅವನು ಸಂಭಾಳಿಸೋದಾಗೋದು. ಏನು ಸಂಭಾಳಿಸೋದು? ಅತ್ತೆ ಬರಕ್ಕೆ ಬರೋ ಎಲ್ಲೆಲ್ಲೋ ಬಿದ್ದಿರ್ತದೆ, ಅವನು ತಂದು ಹಾಕೋಬೇಕು, ಮಾಡಬೇಕು. ಹೆಂಗೊಬ್ಬ ತಾಯಿ ಕೆಟ್ಟವಿದ್ರೂ ಸಹಿತ ಸಂಭಾಳಿಸ್ತಲ್ಲ, ಹಂಗೆ ಇಡೀ ಜಗತ್ತಿನ ಮಾನವರನ್ನು ಈ ಭೂಮಿ ಅಂತಕ್ಕಂಥದ್ದು ಸಂಭಾಳಿಸ್ಕೊಳ್ತದೆ. ಅಂದಮೇಲಿಂದ ನಾ ಹಂಗಿರ್ಬೇಕಲ್ಲ. ಅದಕ್ಕೆ ಅಪಗಳಂತಾರೆ, ನಿಜಗುಣ ಶಿವೆಗಳಂತಾರೆ, ದೊಲಿತದೋಳು ಅಧಿಕವಾಗುವುದು. ಅತೀಯಾಗಿರ್ತಕ್ಕಂಥ ಪಾಪ ಕಾರ್ಯಗಳಲ್ಲಿ ನಿಂದ ಅಂತಕ್ಕಂಥದ್ದು ಬಹಳ ಆಯ್ತಪ್ಪ. ಈ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ, ಯಾರೂ ಮಾನವರು, ಪ್ರಾಣಿಗಳು ಪರಿಪೂರ್ಣ. ಎನಿಮಲ್ ಈಸ್ ಇಂಪರ್ಫೆಕ್ಟ್ ಅಂತ ಯಾರು ಹೇಳಿಲ್ಲ, ಮ್ಯಾನ್ ಈಸ್ ಇಂಪರ್ಫೆಕ್ಟ್. ಒಬ್ಬರ ಎನಿಮಲ್ ಈಸ್ ಇಂಪರ್ಫೆಕ್ಟ್ ಅಂತ ಯಾರು ಹೇಳ್ಯಾರ? ಪ್ರಾಣಿಗಳು ಅವು ಪರಿಪೂರ್ಣ, ಮನುಷ್ಯ ಪರಿಪೂರ್ಣ. ಯಾಕೆ ಪರಿಪೂರ್ಣ ಅಂತಂದ್ರೆ ಅವಕ್ಕೆ ಎಲ್ಲ ಜ್ಞಾನ ಇದೆ. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವುದು ಕುಡಿಬೇಕು, ಯಾವುದು ಕುಡಿಬಾರ್ದು. ಹೌದಾ? ಮನುಷ್ಯನಿಗೆಲ್ಲ ಗೊತ್ತಿದ್ದು ಸಹಿತ ಹಿಂಗೆ ಮಾಡ್ತಾರಲ್ಲ, ಅದಕ್ಕೆ ಇವಾಗ ಅಪರಿಪೂರ್ಣ. ಆ ಪ್ರಾಣಿ ಆಗಲ್ಲ. ಯಾವಾಗಲೂ ಕೂಡ ಇವತ್ತು ಮಾಂಸಾಹಾರಿ ಪ್ರಾಣಿಗಳಿರಲಿ, ಕಾಡು ಪ್ರಾಣಿಗಳಿರಲಿ, ಸಾಕು ಪ್ರಾಣಿಗಳಿರಲಿ, ಯಾವುದೇ ಪ್ರಾಣಿ ಇದ್ದರೂ ಸಹಿತ, ಯಾವುದೇ ಪಕ್ಷಿ ಇದ್ದರೂ ಸಹಿತ ತನ್ನ ಇತಿಮಿತಿಯನ್ನು ಮೀರಿ ಹೋಗುವುದಿಲ್ಲ. ತನ್ನ ಲೈನ್ದವತ್ತ ಆಗಿದೆ, ಅದರಿಂದ ಅದು ಪರಿಪೂರ್ಣವೇ.
ಜಗತ್ತಿನ ಜ್ಞಾನ ಇರಲಿಕ್ಕಿಲ್ಲ. ಆದ್ರೆ ತಾ ಹೆಂಗಿರ್ಬೇಕಂತ ಜ್ಞಾನ ಐತಲ್ಲ, ಅದನ್ನು ಬಿಟ್ಟರೆ ಮತ್ತೆ ಜ್ಞಾನ ಐತಿ. ಆದ್ರೆ ಮನುಷ್ಯ ಹಂಗಿಲ್ಲ. ಇಲ್ಲಿವರೆಗೆ ಯಾವ ಶಾಸ್ತ್ರಗಳು, ವೇದಗಳು, ಉಪನಿಷತ್ತುಗಳು, ವೇದಾಂತಗಳು ಯಾವ ಪ್ರಾಣಿಗೆ ಮುಂದೆ ಕುದಿಸ್ಕೊಂಡು ಉಪದೇಶ ಮಾಡಿಲ್ಲ. ಯಾವ ಪ್ರಾಣಿಗೂ ಉಪದೇಶ ಮಾಡಿಲ್ಲ. ಸರ್ಕಸ್ನಲ್ಲಿ ಕಳೆದು ಹೋಗಿರ್ತಕ್ಕಂಥ ಹುಲಿ ತಪ್ಪಿಸ್ಕೊಂಡು ಹೋಗಿತ್ತು. ಸಿದ್ಧಾರೂಢರು ಹೋದ್ರೆ ಶಿವೋ ಅಂತ ಕರೆದ್ರೆ ಅದು ಹುಡುಗ ಹಾಕ್ತು, ಇಲ್ಲೇ ಇದ್ದೇನೆ ಅಂತೇಳಿ. ಏನು ಕಾರಣ? ಅದು ಕಾಡು ಪ್ರಾಣಿ ಆಗಿದ್ದರೂ ಕೂಡ ಮಹಾತ್ಮರಲ್ಲಿ ಅದರ ಕ್ರೂರತ್ವವನ್ನು ನೋಡಿಲ್ಲ, ಅದರಲ್ಲಿರ್ತಕ್ಕಂಥ ಆತ್ಮಶಕ್ತಿಯನ್ನು ನೋಡಿಲ್ಲ. ಅದೊಂದು ಕ್ರೂರ ಪ್ರಾಣಿ ಆಗಿರ್ಬೋದು, ಅದರ ಪರಿಪೂರ್ಣ ಪ್ರಾಣಿ. ತನ್ನ ವಲಯವನ್ನು ಬಿಟ್ಟು ತಾನು ಹೋಗುವುದು. ಆ ಹುಲಿ, ಆ ಸಿಂಹ ಎಂದೂ ಕೂಡ ನಿಮ್ಮ ಹೊಟ್ಟಿನ ಬಡವಿಗೆ, ನಿಮ್ಮ ಕಬ್ಬಿಗೆ ಎಂದೂ ಬಾಯಿ ಹಾಕಿಲ್ಲ, ಎಂದೂ ಬಾಯಿ ಹಾಕಿಲ್ಲ. ಇಲ್ಲಿವರೆಗೆ ಯಾವ ಆನೆಯೂ ಸಹಿತ ಯಾವ ಆಡನ್ನು ಮುರಿದು ತಿಂದಿಲ್ಲ, ಯಾವ ಆಡನ್ನು ಮುರಿದು ತಿಂದಿಲ್ಲ. ಯಾಕಂದ್ರೆ ಅದು ಸಸ್ಯಾಹಾರಿ, ತನ್ನ ವಲಯದಲ್ಲಿ ತಾನು ಐತಲ್ಲ. ಆದರೆ ಮನುಷ್ಯನಾಗಿರ್ತಕ್ಕಂಥವನು ಅಪರಿಪೂರ್ಣ, ಪ್ರಾಣಿಗಳು ಪರಿಪೂರ್ಣ. ಒಂದು ಮಾತ್ರ ಸತ್ಯ, ಅವುಗಳಿಗೆ ನಾ ಯಾರು ಅನ್ನುವಂಥ ಜ್ಞಾನ ಇಲ್ಲ. ಈ ಮನುಷ್ಯನಿಗೆ ನಾ ಯಾರು ಅನ್ನುವಂಥ ಜ್ಞಾನ ಇದೆ, ಆದರೆ ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವು ತಯಾರಿಲ್ಲ ವಿಚಾರ ಮಾಡಲಿಕ್ಕೆ. ಅದಕ್ಕೆ ಅವಕಾಶ, ಅವನಿಗೆ ಟೈಮ ಇಲ್ಲಲ್ಲ. ಯಾಕೆ ಟೈಮ್ ಇಲ್ಲ ಅಂದರೆ 24 ತಾಸು ಸಾಲೋದು ನಾಗಪ್ಪಣ್ಣ ಮನುಷ್ಯನಿಗೆ ಸಾಲೋದು. 24 ತಾಸು 48 ತಾಸಿನ ಒಂದು ದಿವಸ ಆಗೈತಿ. 24 ತಾಸು ಹಗಲಾಗಬೇಕು, 24 ತಾಸು ಹಿಂಗಾದಾಗ ಇವಂಗೂ ಸಮಾಧಾನ. ಅವಾಗ ಸಮಾಧಾನ ಅಂತಾರೆ ನೀವು? ಅವಾಗೂ ಇಲ್ಲ. 42 ತಾಸು ಹಗಲಾಗಬೇಕು, 48 ತಾಸು ರಾತ್ರಿ. ಅದಕ್ಕೆ ಅವರು ಕ್ಷಣದೊಳಗಿನ ಅರ್ಧ ಕ್ಷಣವಾದರೂ ನಿಮ್ಮ ನೆನಹೊಂದಿನೊಳಗೆ ಮುಕ್ತಿ ಅಂತ ಸ್ವಲ್ಪನೇ ಬೇಕು. ಎಲ್ಲದಕ್ಕೂ ಸಮಯ ಐತಿ, ಇದಕ್ಕೆ ಯಾಕೆ ಸಮಯ ಇಲ್ಲ ಅಂತ. ಎಲ್ಲದಕ್ಕೂ ಟೈಮ್ ಐತಿ. ಒಂದು ಕ್ಷಣ ಮಲಗುವಾಗ, ಏಳುವಾಗ ಏನು ಮಾಡೋದು? ಭಗವಂತ ನೀನು ಕೊಟ್ಟಿರುವಂಥ ಈ ಅವಕಾಶವನ್ನು, ನೀನು ಕೊಟ್ಟಿರುವಂಥ ಈ ಒಂದು ಜಗತ್ತನ್ನು ನಾನು ಸುಂದರವಾಗಿ ಅನುಭವಿಸ್ತಾ ಇದ್ದೇನೆ, ನಿನಗೆ ಧನ್ಯವಾದ. ಇಷ್ಟ ಮತ್ತೇನೆ ಹಂಗನ್ನಾಗ್ತಾ ಇದ್ದಾರೆ. ಯಾರು ಮಾಡ್ಯಾರ? ನಾನು ಯಾರು ಕೊಟ್ಟದ್ದು? ಕಲ್ಲು ಯಾರು ಮಾಡ್ಯಾರ? ಮಣ್ಣು ಯಾರು ಮಾಡ್ಯಾರ? ನೀರು ಯಾರು ಮಾಡ್ಯಾರ? ಬೆಂಕಿ ಯಾರು ಮಾಡ್ಯಾರ? ನಾವು ಏನೂ ಮಾಡಿಲ್ಲ, ಅವನ ಮಾಡಿದ ತಯಾರಿಟ್ಟಾನ, ಉಣ್ಣಾಕ ಬರೋದು. ಈಗ ತಂದೆ ತಾಯಿ ಬೇಕಾದಷ್ಟೆಲ್ಲ ಸಂಪಾದನೆ ಮಾಡಿಲ್ಲ ಇಟ್ಟಿರ್ತದೆ. ಮಕ್ಕಳಿಗೆ ಉಣ್ಣಾಕ ಬರ್ಲಿಕ್ಕೆ ಅಂತಂದ್ರೆ ಏನಪ್ಪ ದೇವರೆಲ್ಲ ಕೊಟ್ಟ, ನಾವು ಉಣ್ಣಾಕ ಬರ್ಲಿಕ್ಕೆ ನಾ ಏನು ಮಾಡಲಿ? ಒಂದು ಕುಟುಂಬದಾಗ ಅಂತೀರಿ ನೀವು, ಇದು ಜಗತ್ತೇ ಒಂದು ಕುಟುಂಬ. ಪರಮಾತ್ಮ ಮಾಡಿಟ್ಟಾನ, ಏನು ಮಾಡೋದಪ್ಪ? ಉಣ್ಣಾಕ ಬರೋದು. ಹೀಗೆ ನಾವು ಸಹಜವಾಗಿ ಮಾತಾಡೋದು. ಅದಕ್ಕಾಗಿ ಇಲ್ಲಿ ಹೇಳ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಮಾತು, ಅದನ್ನೇ ಮೊಟ್ಟ ಮೊದಲು ಇಟ್ಕೊಂಡ್ರು ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ಅಂತಂದರೆ ದುರಿತ, ಪಾಪ. ಯಾವುದು ಪಾಪ ಅಲ್ಲ, ಒಂದೇ ಒಂದು ನಿಂದೆ ಅಂತಕ್ಕಂಥದ್ದು. ಇದು ಎದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಮನಸ್ಸಿಗೆ ಸಂಬಂಧಪಟ್ಟ. ಮತ್ತೊಬ್ಬರ ಮನಸ್ಸನ್ನು ಆಘಾತಗೊಳಿಸ್ತದೆ, ಶರೀರಕ್ಕೇನು ಮಾಡೋದಿಲ್ಲ. ಆದರೆ ಶರೀರ ಕೊರಗುವಂಗೆ ಮಾಡೋದು ಮನಸ್ಸು. ಮನಸ್ಸಿಗೆ ಪೆಟ್ಟಾಗ್ತಲ್ಲ. ಏನೂ ಇಲ್ಲದೇ ಈ ರೀತಿಯಾಗಿರ್ತಕ್ಕಂಥ ಆಪಾದನೆ ಅಥವಾ ನಿಂದಾತ್ಮಕ ನುಡಿಗಳನ್ನು ಕೇಳಿ ಮನಸ್ಸನ್ನು ಅಂದುಕೊಳ್ತಾರೆ ಮಹಾತ್ಮರಿಗೆ, ನೀತಿವಂತರಿಗೆ. ಆದರೆ ಎಲ್ಲವನ್ನೂ ತಿಳಿದಿರ್ತಕ್ಕಂಥ ಅಪ್ಪಗಳಿಗೆ ಕೊನೆಗೆ ಯಾರೋ ಮಾತಾಡಿದರು, ತಿಳಿದವರ ಮಾತಾಡಿದರು. ಎಷ್ಟು ತಿಳಿದವರು ಅಂದ್ರೆ ಬಹಳ ತಿಳಿದವರು. ಅವ್ರ ಬಗ್ಗೆ ದೊಡ್ಡ ಅಭಿಮಾನ ಅಪ್ಪಗಳಿಗೆ, ಬಹಳ ದೊಡ್ಡ ಅಭಿಮಾನ. ಅಭಿಮಾನ ಅಂದ್ರೆ ಅತಿರೇಕದ ಅಭಿಮಾನ. ಇಲ್ಲ, ಅವ್ರ ಪುತ್ಳಿ ಕೂಡಿಸ್ಬೇಕು, ಅವ್ರು ಇದಕ್ಕಾಗಿ ಈ ಕ್ಷೇತ್ರಕ್ಕಾಗಿ ಎಷ್ಟು ಕೆಲಸ ಮಾಡಿದ್ರು,
ಅವರಷ್ಟು ಯಾರೂ ಕೆಲಸ ಮಾಡಲಿಲ್ಲ. ಇಷ್ಟು ಹೊಗಳಿರ್ತಕ್ಕಂಥ ಅಪ್ಪಗಳು ಕೊನೆಯ ಕಾಲದಲ್ಲಿ ಇವರು ತೆಗಳಿದ ಆ ಮನುಷ್ಯ ಅಂದರೆ ಕಿವಿಗೊಳ್ಳಲಿಲ್ಲ. ಅದರಿಂದ ಅವ್ರಿಗೇನು ಪ್ರಯೋಜನ ಇಲ್ಲ. ನೀವು ಸ್ತುತಿ ಮಾಡಿದ್ರೂ ಪ್ರಯೋಜನ ಇಲ್ಲ, ನಿಂದ ಮಾಡಿದ್ರೆ ಪ್ರಯೋಜನ ಇಲ್ಲ. ಅಂಗಿನ ಅಂತ ಇರ್ತವ್ರದ್ದು, ಅಪ್ಪಗಳದು ಅಂಗಿನ ಅಂತ ಇರ್ತದೆ. ಯಾವಾಗಿದ್ರೂ ಒಂದ ಬಣ್ಣ ಇರ್ತದೆ. ಅದು ಏನು ಬಂದರೂ ವಾಕಿಂಗ್ ಮಾಡಿ ಬರೋರು, ಎಲ್ಲೋ ಮಡ್ಯಾಗ ವಾಕಿಂಗ್ ಮಾಡೋದು, ಧೂಳ್ನಾಗ ಡಾಂಬರ್ ಲೈನ್ಗೆ ಬಂದ್ರೆ ಏನು ಮಾಡೋದು, ಕಾಲು ಜಾಡಿಸ್ಬಿಡೋದು, ಎಲ್ಲ ಧೂಳೆಲ್ಲ ಹೋಗಿ. ಹಂಗೆ ಈ ಜಗತ್ತಿನೊಳಗೆ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯ ಅಕ್ಕಮಾದಿ ಇದ್ದದ್ದೇ ಸ್ತುತಿ ನಿಂದೆ ಜಗತ್ತಿನಾಗಿದ್ದನೇ. ಆದರೆ ಅಪ್ಪಗಳು ಅನ್ನೋದು ನಿಜಗುಣ ಶಿವಗಳು ಅಂತಾರೆ, ನೋಡಪ್ಪ ದೊಡ್ಡ ಪಾಪದ ಕಾರ್ಯ ಅಂತಕ್ಕಂಥದ್ದು ಇಂಥದ್ದು ಐತಿ, ಇದು ಮಾಡಕ್ಕೆ ಹೋಗ್ಬೇಡ, ಆದಷ್ಟು ನಾನು ನೋಡ್ಕೊಳ್ಳೋಣ ಅಷ್ಟೇ, ನಾ ಏನು ಮಾಡಕತ್ತೇನೋ ನೋಡ್ಕೊಳ್ಳೋಣ, ಇಷ್ಟಾದ ಸಾಕು. ಅದು ಜೀವನ. ಮನುಷ್ಯನಾಗಿ ಹುಟ್ಟು ಬಂದ ಮೇಲೆ ಇಷ್ಟಕ್ಕೆ ಇರಪ್ಪ ಇಷ್ಟು ಇದೊಂದು ಮಾತು ಹೇಳ್ತಾರೆ. ಇವತ್ತು ನಿಂದೆ ದುರಿತಗಳು ಅಧಿಕವಾಗುವುದು ನಿಂದೆ. ಒಂದು ಪ್ರಶ್ನೆಗೆ ಒಂದು ಉತ್ತರ, ಮತ್ತು ಎರಡು ಉತ್ತರ ಇರಲಿ, ಎರಡು ಮೂರು ಉತ್ತರ ಇರಲಿ. ಇದು ಮುಂದೇನು ಪ್ರಶ್ನೆ ಮಾಡ್ತಾರೆ, ಮುಂದಿನ ಪ್ರಶ್ನೆ ಮುಂದಿನ ವಿಚಾರದಲ್ಲಿ ನೋಡೋಣ. ಜಯ ಮಂಗಲಂ ಜಯ